ಜೋಸೆಫ್ ವಿಜಯ್ ಚಂದ್ರಶೇಖರ್ ತಮಿಳಿನ ಹೆಸರಾಂತ ಖ್ಯಾತ ಚಿತ್ರನಟ. ನಾನು ಒಂದೆರಡು ಸಿನಿಮಾಗಳನ್ನು ತೆರೆ ಮೇಲೆ ನೋಡಿದ್ದೀನಿ. ತುಂಬ ಚೆನ್ನಾಗಿಯೇ ಅಭಿನಯಿಸ್ತಾರೆ. ಆದರೆ ನಾನೇ ಆವತ್ತು ಇವರು ಚರ್ಚಿನ ಒಳಗಡೆ ತುಂಬ ಚೆನ್ನಾಗಿ ಅಭಿನಯಿಸೋದನ್ನು ನೋಡೇ ಇರಲಿಲ್ಲ. ಆ ವಿಷಯನ ಪಕ್ಕಕ್ಕೆ ಬಿಟ್ಬಿಡಿ. ನಮ್ಮ ನರೇಂದ್ರ ಮೋದಿಯವರು ತಮಿಳುನಾಡಿಗೆ ಭೇಟಿ ನೀಡಿ ತಮಿಳುನಾಡಿನಲ್ಲಿರುವಂತಹ ಪುರಾತನವಾದ ಚೋಳರ ಕಾಲದ ದೇವಾಲಯಕ್ಕೆ ಹೋಗಿ ಅಲ್ಲಿ ಪೂಜೆಯನ್ನು ಸಲ್ಲಿಸ್ತಾರೆ. ಅದನ್ನು ನೋಡಿದಂತಹ ಇದೇ ಜೋಸೆಫ್ ವಿಜಯ್ ಚಂದ್ರಶೇಖರ್ ನರೇಂದ್ರ ಮೋದಿಯವರ ವಿರುದ್ಧವಾಗಿ ಟೀಕೆಗಳನ್ನು ಮಾಡ್ತಾನೆ, ಅಪಹಾಸ್ಯದ ಮಾತುಗಳನ್ನು ಆಡ್ತಾನೆ. ನಮ್ಮ ಅಣ್ಣಾಮಲೈಯವರು ತಮಿಳುನಾಡಿನಲ್ಲಿ ಮಹಿಳೆಯರ ಹಾಗೆ ಹೆಣ್ಣು ಮಕ್ಕಳ ಮೇಲೆ ಆದಂತಹ ಅನ್ಯಾಯಕ್ಕೆ ತುಂಬ ಮನನೊಂದು ತಮ್ಮ ದೇಹಕ್ಕೆ ತಾವೇ ಶಿಕ್ಷೆಯನ್ನು ಕೊಟ್ಕೊಳ್ತಾರೆ. ಅಂದರೆ ಚಡಿಯೇಡುಗಳನ್ನು ತೆಗೆದುಕೊಳ್ತಾರೆ. ಇದನ್ನು ನೋಡಿದಂತಹ ಇದೇ ಜೋಸೆಫ್ ವಿಜಯ್ ಚಂದ್ರಶೇಖರ್ ಅಣ್ಣಾಮಲೈಯವರ ವಿರುದ್ಧವಾಗಿ ಟೀಕೆಗಳನ್ನು ಮಾಡುತ್ತಾ ಅಪಹಾಸ್ಯಗಳನ್ನು ಮಾಡುತ್ತಾ ಜೋರಾಗಿ ನಗ್ತಾನೆ. ಕರ್ಮ ಯಾವತ್ತೂ ನಮ್ಮ ಭಿನ್ನ ಹಿಂದೆನೇ ಇರುತ್ತೆ. ನಾವು ಒಳ್ಳೆಯದನ್ನು ಮಾಡಿದ್ರೆ ಅದು ಒಳ್ಳೆಯದೇ ಕೊಡುತ್ತೆ, ಕೆಟ್ಟದನ್ನು ಮಾಡಿದ್ರೆ ಕೆಟ್ಟದನ್ನು ಕೊಡುತ್ತೆ. ನಾವು ಮತ್ತೊಬ್ಬರನ್ನು ನೋಡಿ ಅಪಹಾಸ್ಯಗಳನ್ನು ಮಾಡಿದ್ರೆ ಮತ್ತೊಬ್ಬರು ನಮ್ಮನ್ನು ನೋಡಿ ಅಪಹಾಸ್ಯವನ್ನು ಮಾಡ್ತಾರೆ, ನಗ್ತಾರೆ. ಇದಕ್ಕೆ ಒಂದು ಉತ್ತಮವಾದಂತಹ ಉದಾಹರಣೆ ಅಂದರೆ ಇತ್ತೀಚೆಗೆ ಇದೇ ಶೋಭಾ ಚಂದ್ರಶೇಖರ್ ಅವರ ಪ್ರೀತಿಯ ಮಗನಾಗಿರುವಂತಹ ಜೋಸೆಫ್ ವಿಜಯ್ ಚಂದ್ರಶೇಖರ್ ತಮಿಳುನಾಡಿನಲ್ಲಿರುವಂತಹ ಒಂದು ಚರ್ಚ್ಗೆ ಭೇಟಿ ನೀಡಿ ಮಂಡಿಯೂರಿ, ಹೇಳಿ ಇದು ಕಾಲು ಅಂದರೆ ಹೀಗೆ ಮಡಚಿ, ಹೀಗೆ ಮಂಡಿಯೂರಿ ಹೀಗೆ ನಡ್ಕೊಂಡು ಹೋಗಿ ತಾನು ನಂಬುವಂತಹ, ತಾನು ಆರಾಧಿಸುವಂತಹ, ತಾನು ಪೂಜಿಸುವಂತಹ ದೇವರ ಮುಂದೆ ಹೋಗಿ ಪ್ರಾರ್ಥನೆಯನ್ನು ಸಲ್ಲಿಸ್ತಾರೆ. ಇದರಲ್ಲಿ ಯಾವ ಸೈನ್ಸ್ ಇದೆ? ಇದರಿಂದ ಯಾವುದಾದ್ರು ಸೈನ್ಸ್ ಇದೆಯಾ? ಸನಾತನ ಹಿಂದೂ ಧರ್ಮದವರಿಗೆ ತಿಳಿಯದಂತಹ ಯಾವುದೋ ಮತ್ತೊಂದು ಕಾಸ್ಮಿಕ್ ಸೈನ್ಸ್ ಅಡಗಿರ್ಬೇಕಲ್ವಾ? ಹೀಗೆ ಮಂಡಿ ಹುರ್ಕೊಂಡು ಹೋಗಿ ಪ್ರಾರ್ಥನೆಯನ್ನು ಮಾಡುವುದರ ಹಿಂದೆ ಈಗ ಈ ರೀತಿಯಾಗಿ ಮಂಡಿ ಹುರ್ಕೊಂಡು ಹೋಗಿ ಪ್ರಾರ್ಥನೆಯನ್ನು ಸಲ್ಲಿಸಿದ್ದು ನಮಗೂ ತಮಾಷೆ ಕಾಣಿಸ್ತಿದೆ. ನಿಜವಾಗ್ಲೂ ನಗು ಬರ್ತಾ ಇದೆ ನನಗೆ ಆ ವಿಡಿಯೋವನ್ನು ನೋಡಿದ ನಂತರ. ನಿಮ್ಮ ನಂಬಿಕೆಗಳು ನಿಮಗೆಲ್ಲ ನಂಬಿಕೆಗಳಾಗಿರ್ತವೆ, ಮತ್ತೊಬ್ಬರ ನಂಬಿಕೆಗಳು ಮೂಢನಂಬಿಕೆಗಳಾಗಿ ಕಾಣಿಸ್ತಾವಲ್ವ ನಿಮಗೆಲ್ಲ. ಇದು ಯಾವುದ್ರಿ ನಿಮ್ಮದು ಡಬಲ್ ಸ್ಟ್ಯಾಂಡರ್ಡು? ನೀವೆಲ್ಲ ನೋಡಿರಬೇಕು. ಇತ್ತೀಚೆಗೆ ಅಂದರೆ ಈಗ ಒಂದೂವರೆ ವರ್ಷದ ಹಿಂದೆ ಪವನ್ ಕಲ್ಯಾಣ್ ಅವರು ಒಂದು ಚುನಾವಣೆಯ ರ್ಯಾಲಿಯಲ್ಲಿ ತಿರುಪತಿ ತಿಮ್ಮಪ್ಪನ ಒಂದು ಫೋಟೋವನ್ನು ಇಟ್ಕೊಂಡಿರ್ತಾರೆ. ಹಾಗೆ ಹನುಮಂತನ ಗದೆಯನ್ನು ಹಿಡ್ಕೊಂಡು ಚುನಾವಣೆಯ ಪ್ರಚಾರವನ್ನು ಮಾಡ್ತಾರೆ. ಇದನ್ನು ನೋಡಿದಂತಹ ಇಲ್ಲಿರುವಂತಹ ಜಾತ್ಯಾತೀತ ಹಿಂದೂಗಳು ಅಯ್ಯೋ ಮಾತನಾಡಿದ್ರು ಸೆಕ್ಯುಲರ್ ಕಂಟ್ರಿ ಅಂತ ಇದು, ಈ ರೀತಿಯಾಗೆಲ್ಲ ನಡ್ಕೊಳ್ಬಾರ್ದಂತೆ, ಪಬ್ಲಿಕ್ನಲ್ಲಿ ಒಂದು ಧರ್ಮವನ್ನು ಸೂಚಿಸುವಂತಹ ಪೋಸ್ಟರ್ಗಳನ್ನ ನಡ್ಕೋಬಾರ್ದಂತೆ, ಇದು ಜಾತ್ಯಾತೀತ ಸಿದ್ಧಾಂತಕ್ಕೆ ವಿರೋಧವಂತೆ. ಇದೇ ಜೋಸೆಫ್ ವಿಜಯ್ ಚಂದ್ರಶೇಖರ್ ಇತ್ತೀಚೆಗೆ ಚುನಾವಣೆಯ ರ್ಯಾಲಿಯಲ್ಲಿ ಯೇಸುವಿನ ಫೋಟೋ ಹಿಡ್ಕೊಂಡು ಚುನಾವಣೆಯ ಪ್ರಚಾರವನ್ನು ಮಾಡಲಿಲ್ವಾ? ಡೌಟಾ? ಸಂಶಯನ? ಗೂಗಲ್ ಮಾಡಿ ನೋಡಿ, ವಿಡಿಯೋ ಸಮೇತ ಸಿಗುತ್ತೆ, ಫೋಟೋಗಳನ್ನು ಸಿಗುತ್ತೆ. ಇದನ್ನು ಯಾರು ಖಂಡಿಸಲೇ ಇಲ್ಲ. ಯಾಕೆ ಖಂಡಿಸ್ತಿಲ್ಲ? ಸನಾತನ ಧರ್ಮದ ಆಚರಣೆಗಳು ಬಂದಾಗ ಮಾತ್ರ ಏನು ರಾಜಾರೋಷವಾಗಿ ಮುಂದೆ ಬಂದು ಖಂಡಿಸುವಂತಹ ಗಂಜಿಗಿರಾಕಿಗಳು ಇಂತಹದ್ದನ್ನು ಖಂಡಿಸೋದೇ ಇಲ್ಲ. ನರೇಂದ್ರ ಮೋದಿಯವರು ಹಿಂದೂ ದೇವರುಗಳನ್ನು ಪೂಜೆಯನ್ನು ಸಲ್ಲಿಸುವ ಹಾಗಿಲ್ಲ, ದೇವಾಲಯಗಳಿಗೆ ಹೋಗೋದಿಲ್ಲ, ಟೀಕೆಗಳನ್ನು ಮಾಡೋದು, ಅಪಹಾಸ್ಯಗಳನ್ನು ಮಾಡೋದು. ಪವನ್ ಕಲ್ಯಾಣ್ ಅವರು ತಿರುಪತಿಗೆ ಭೇಟಿಯನ್ನು ನೀಡಿದರೆ ಜಾತ್ಯಾತೀತೆಯ ಸಿದ್ಧಾಂತಗಳನ್ನು ತಿಳಿಸೋದು. ಅಣ್ಣಾಮಲೈಯವರು ನಮ್ಮ ಸನಾತನ ಧರ್ಮದ ಬಗ್ಗೆ ಹೆಮ್ಮೆಯಾಗಿ ಭಾಷಣಗಳನ್ನು ಮಾಡಿದ್ರೆ ಅವರನ್ನು ನೋಡಿ ನಗೋದು, ಟೀಕೆಗಳನ್ನು ಮಾಡೋದು, ಅವರ ವಿರುದ್ಧವಾಗಿ ತಿರುಗಿ ಬಿಡೋದು. ಏನರೋ ನಿಮ್ಗಳ್ದೆಲ್ಲ ಯಾಕೆ ಈ ರೀತಿಯಾಗಿ ಅಂತ ಡಬಲ್ ಸ್ಟ್ಯಾಂಡರ್ಡ್ಗಳು ಯಾಕೆ ಈ ರೀತಿಯಾಗಿ ಮಾಡ್ತೀರಾ ಅಂತ. ನಿಮ್ಮ ನಂಬಿಕೆಗಳು ನಿಮ್ಮ ನಂಬಿಕೆಗಳಾದರೆ ನಮ್ಮ ನಂಬಿಕೆಗಳು ಸಹ ನಮಗೆ ನಂಬಿಕೆಗಳು. ಇಂಥವರೆಲ್ಲ ಯಾವ ರೀತಿಯಾಗಿ ಅಂದರೆ ಇವರು ಮಾಡುವಂತಹ ಸಿನಿಮಾಗಳಲ್ಲಿ ಸನಾತನ ಧರ್ಮವನ್ನು ಅಪಹಾಸ್ಯ ಮಾಡೋದು, ಅವುಗಳನ್ನು ಮೂಢನಂಬಿಕೆಗಳು ಅಂತ ತೋರಿಸೋದು, ಈ ರೀತಿಯಾಗಿ ತಮಾಷೆ ಮಾಡಿ ಟೀಕೆಗಳನ್ನು ಮಾಡಿ ಸನಾತನ ಧರ್ಮವನ್ನು ಕೈ ತುಂಬ ಹಣವನ್ನು ಮಾಡ್ಕೊಳ್ತಾರೆ. ಇಂಥವರ ಮುಖಗಳನ್ನು ನೋಡಿಕೊಂಡು ಶಿಳ್ಳೆ ಹೊಡ್ಕೊಂಡು ಕ್ಯಾಕ ಹಾಕ್ಕೊಂಡು ಎಂಜಾಯ್ ಮಾಡ್ಕೊಂಡು ಬರೋದು ಯಾರು? ಸನಾತನ ಧರ್ಮದ ವಿರುದ್ಧವಾಗಿ ಟೀಕೆಗಳನ್ನು ಮಾಡ್ತಿದ್ರು ಇದೇ ಮೂರ್ಖ ಜಾತ್ಯಾತೀತ ಹಿಂದೂಗಳು. ಇದೇ ರೀತಿಯಾಗಿಯೇ ಇನ್ನು ತುಂಬ ಜನ ಇದ್ದಾರೆ. ಅವನಿದನ್ನಲ್ಲ, ಯಾರದು ಪ್ರಕಾಶ್ ರೈ ತನ್ನ ತಾಯಿಯ ನಂಬಿಕೆಯಂತೆ, ತನ್ನ ತಾಯಿಯ ನಂಬಿಕೆಯನ್ನು ಈಡೇರಿಸಬೇಕಾಗಿರುವುದು ನನ್ನ ಮಗನಾಗಿ ನನ್ನ ಮೊದಲ ಆದ್ಯತೆಯಂತೆ, ಕರ್ತವ್ಯಂತೆ. ನಿನ್ನ ತಾಯಿಯ ನಂಬಿಕೆಯನ್ನು ನನ್ನ ಮೂಢನಂಬಿಕೆಯಾಗಿ ಕಾಣಿಸುತ್ತೆ ಕಣಯ್ಯ. ಯಾಕೆ ಮೊನ್ನೆ ಮಾಡಿದೆ? ಅದು ಮೂಢನಂಬಿಕೆ ಅಲ್ವಾ? ಸುಡಬೇಕಾಗಿತ್ತು. ಅವಾಗ ನನಗೆ ನಂಬಿಕೆಯಾಗಿ ಕಾಣೋದು. ನೀವು ನಿಮ್ಮ ಸಂಪ್ರದಾಯಗಳ ಆಚರಣೆಗಳನ್ನು ಟೀಕೆ ಮಾಡಿಬಿಟ್ರೆ
ಮೊದಲು ನೀವು ತಲೆಯಲ್ಲಿ ಪ್ರಜ್ಞೆಯನ್ನು ಇಟ್ಕೊಂಡು ಮಾತನಾಡೋದನ್ನು ಕಲಿಯಿರಿ. ಟೀಕೆಗಳನ್ನು ಮಾಡಿಬಿಡೋದು, ಆಮೇಲೆ ನಂತರ ಅಪಾರ್ಥವಾಗಿ ತಿಳ್ಕೊಂಡ್ಬಿಟ್ಟಿದ್ದಾರೆ ಅಂತ ಹೇಳೋದು. ಇದಕ್ಕೆಲ್ಲ ಮೂಲ ಕಾರಣ ನೀವುಗಳಿದ್ದೀರಲ್ಲ, ಜಾತ್ಯಾತೀತ ಹಿಂದೂಗಳು, ನೀವುಗಳೇ ಪ್ರಮುಖ ಕಾರಣ. ಸನಾತನ ಹಿಂದೂ ಧರ್ಮದ ವಿರುದ್ಧವಾಗಿ ಮಾತುಗಳನ್ನು ಆಡಿದಾಗ ಖಂಡಿಸದಲೇ ಇರೋದು, ಸನಾತನ ಹಿಂದೂ ಧರ್ಮದ ವಿರುದ್ಧವಾಗಿ ಸಿನಿಮಾಗಳು ಬಂದಾಗ ಅದನ್ನು ನೋಡಿ ಖುಷಿ ಹೊಡೆಯೋದು, ಸಿಳ್ಳೆ ಹೊಡೆಯೋದು, ಇಂಥವರ ಪರವಾಗಿ ನಿಲ್ಲೋದು, ಅದ್ಯಾವತ್ತು ಬುದ್ಧಿ ಕಲಿತಿರೋ, ಅದ್ಯಾವತ್ತು ಬದಲಾಗ್ತಿರೋ, ಅಥವಾ ಅವರೇನೆ ನಿಮ್ಮನ್ನೇ ಬದಲಾಯಿಸ್ಬಿಡ್ತಾರೋ, ಮತಾಂತರನೇ ಮಾಡಿಬಿಡ್ತಾರೋ, ಯಾರಿಗೆ ಗೊತ್ತು? ಅದೇವರೇ ಬಲ್ಲ. ನಿಮಗೇನು ಒಂದಷ್ಟು ಕಾಸು, ಒಂದಷ್ಟು ಬಿಟ್ಕೊಳ್ಳೋದಕ್ಕೆ ಹೆಣ್ಣೆ ಇಲ್ಲ, ಏನೋ ಒಂದಷ್ಟು ಕೊಟ್ಬಿಟ್ರೆ ತೋರಿಸ್ಬಿಟ್ರೆ ಹೊರಟೋಗ್ತಿರ. ನೋಡಿ ಕಲ್ತ್ಕೊಳ್ಳಿ ಪ್ರಪಂಚದಾದ್ಯಂತ ಏನಾಗ್ತಾ ಇದೆ, ಎಷ್ಟು ಬದಲಾವಣೆಗಳಾಗ್ತಿದೆ ಅಂತ. ನಿಮ್ಮನ್ನು ಹಿಂದೂಗಳನ್ನು ತುಂಬ ತುಂಬ ಚೆನ್ನಾಗಿ ಮುಟ್ಟಾಳರನ್ನಾಗಿ ಮಾಡ್ಬೋದು. ಯಾಕೆ ನಮ್ಮ ರಾಜ್ಯದಲ್ಲೇ ತೆಗೆದುಕೊಳ್ಳಿ, ನಮ್ಮ ಧರ್ಮಸ್ಥಳದ ವಿರುದ್ಧವಾಗಿ ಅವನು ಯಾರೋ ಸಮೀರ ನಾವು ನಿಂತ್ಕೊಂಡ, ಬುಡೆ ಬಿಟ್ಟ ನಂಬ್ಕೊಂಡ್ರಿ, ಚಪ್ಪಾಳೆ ಹೊಡೆದ್ರಿ, ಅಯ್ಯೋ ನಮ್ಮ ಹೆಣ್ಣು ಮಕ್ಕಳು ಶಿಳ್ಳೆ ಹೊಡ್ಕೊಂಡು ಕುಣಿದಾಡ್ಬಿಟ್ಟು ತಕ 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 ಅಂತ. ಈಗ ಅವನು ಯಾರೋ ಚಿಂತನ ಅಂತೆ, ಅಪ್ಪನ ಹೆಸರೇ ಬದಲಾಯಿಸ್ಬಿಟ್ಟಿದ್ದಾನೆ. ಈಗ ಅವನು ಹೇಳ್ತಿರುವಂತಹ ಗೋಡೆಗಳನ್ನು ತುಂಬ ತುಂಬ ಚೆನ್ನಾಗಿ ನಂಬ್ಕೊತಾ ಇದ್ದೀರ. ನಂಬ್ಕೊಳ್ಳಿ, ನಿಮ್ಗೆ ಸುಳ್ಳು ಹೇಳಂಥವ್ರೇ ಬೇಕು. ನಿಮ್ಗಳಿಗೆಲ್ಲ ಏನು ಗೊತ್ತಾ, ಸತ್ಯವನ್ನು ಮಾತನಾಡಬಾರ್ದು. ಈಗಲಾದರೂ ಬದಲಾಗಿ ಅಂತ ಹೇಳ್ತಾ, ನಿಮ್ಮಂತಹ ಜಾತ್ಯಾತೀತ ಹಿಂದೂಗಳಿಗೆ ಆ ಕೃಷ್ಣ ಒಳ್ಳೆಯ ಬುದ್ಧಿಯನ್ನು ಕೊಡ್ಲಪ್ಪ ಅಂತ ಕೇಳ್ಕೊಳ್ತಾ, ಎಲ್ರಿಗೂ ಒಳ್ಳೆಯದಾಗಲಿ, ಎಲ್ರಿಗೂ ಧನ್ಯವಾದಗಳು. ಜೈ ಶ್ರೀ ಕೃಷ್ಣ.